ಆರ್ ಹೊಡಿ ಅಕ್ಷ ಬಟನ್ ಆರ್ ಪ್ರೆಸ್ ದ ಬಟನ್ ಆರ್ ಕಡೆ ಸೈಡ್ ಇದ್ರಿ ಹೊರಗೆ ಫುಲ್ ಇತ್ತು ಒಳಗ ವೆಲ್ಕಮ್ ಟು ಜವಾರಿ ಟಾಕ್. ಅದೇ ಆಕ್ಚುಲಿ ನಾನು ಫಸ್ಟ್ ನೋಡಿದಾಗ ವಿಡಿಯೋ ಬುಕ್ಸ್ ಕಂಡು ನನಗ ಆ ಬುಕ್ಸ್ ಬುಕ್ಸ್ ನನಗೆ ಬುಕ್ಸ್ ಅಂದ್ರೆ ಸ್ವಲ್ಪ ಇಂಟ್ರೆಸ್ಟ್ ಓದಲ್ಲ ಬಟ್ ಇಂಟ್ರೆಸ್ಟ್ ಸೇಮ್ ಅಣ್ಣ ನನಗೂ ಅಷ್ಟೇ ಓದ್ಬೇಕಂತ ಏನೊಂದ್ ಬುಕ್ ತಗೊಂಡ್ರೆ ಇಷ್ಟ ಹಂಗೆ ಈ ಮೊಬೈಲ್ ಹೆಂಗೆ ಇಟ್ಟಿವಿ ಈ ಇಟ್ಟಿದ್ ನಾನು ಆಕ್ಚುಲಿ ಗ್ರೇಟ್ ಅನ್ಕೋಬೇಕು ಮೊಬೈಲ್ ಇಟ್ಟಿನಂದ್ರೆ ಕಂಪ್ಯೂಟರ್ ಐತೆ ಒಳಗ ಅಣ್ಣ ಕಲೆಕ್ಟ್ ಮಾಡೋದೊಂದು ಹಾಬೀಸ್ ಅಣ್ಣ ನನಗೆ ಓದ್ತಿನ ಬಿಡ್ತೀನೋ ಸೆಕೆಂಡ್ರಿ ಅಣ್ಣ ನನಗೆ ಯಾವನ ಇವು ಯಾರನ್ನ ಬಂದ್ ಹೇಳಿದ್ರಣ ಸಪೋಸ್ ಇವನೇ ಬಂದ್ ಹೇಳದ ಇದು ಬುಕ್ ಚಲೋ ಅದ್ ನೋಡ ಅಂತ ಇದ್ರ ಒಂದ್ 4-5 ಬುಕ್ ಇವನಿವೆ ಅವನ ಎಲ್ಲ ಡಿಪ್ರೆಷನ್ ದಾಗಿದ್ವಿ ನೋಡಕ್ ನಗ್ತೀವಿ ಮಾತಾಡ್ತೀವಿ ಕುಂದಿರ್ತೀವಿ ಟೀ ಕುಡಿತೀವಿ ಊಟ ಮಾಡ್ತೀವಿ ಓಕೆ ಏನ್ ಕೆಲಸ ಅದ ಮಾಡ್ಕೊಂಡ್ ಬರ್ತೀವಿ ಮತ್ತೆ ಮನೆಗ್ ಬಂದ್ಮೇಲೆ ದುಡ್ಡಿದ್ರೂ ಇನ್ಕಮ್ ಟ್ಯಾಕ್ಸ್ ಅಂತ ತಲಿವೇನೆ ಅದೃಷ್ಟ ಇದೆ ಗ್ರೇಟ್ ಗ್ರೇಟ್ ಮಲ್ಕೋದ್ ಓಕೆ ಅಲ್ಲ ಮಲ್ಕೊಳೋದ್ ಗಿಲ್ಕೊಳ್ಳೋದು ಎಲ್ಲ ಓಕೆ ಅಲ್ಲ 8 ಗಂಟೆಗೆ ಹೊರಗೆ ಬರ್ತೀನಿ ನಾನು ಅವಾಗೆಲ್ಲ ಒಳ್ಳೆ ಹೊಡಿದ್ರೆ ಇದು ಮಾತಾಡಿದ್ರೆ ಜಾಬ್ ಹೋಗ್ತದ ನೆಕ್ಸ್ಟ್ ಪ್ಲಾನ್ ಇಟ್ಕೊಂಡು ಮಾತಾಡೋದು ಆಕ್ಚುಲಿ ನನಗೆ ರೀಶೂಟ್ ಮಾಡ್ಬೇಕು ಅನ್ನಿಸ್ತು ವರ್ಷ ಆಯ್ತಾ 3 ವರ್ಷ ಆಯ್ತಣ್ಣ ಇವಾಗ ಗೊತ್ತು ಬಿಡು ಕರೆಕ್ಟ್ ಆಗಂಗಿಲ್ಲ ಅಣ್ಣ ಅದು ಅಷ್ಟೊಂದು ಅದು ಅನ್ಕೊಂಡ್ರೆ ಟ್ರೈ ಮಾಡ್ತಾ 90% ರಾಯಚೂರಾಗ ಸ್ಟಾರ್ಟ್ ಮಾಡಿ ಚೆನ್ನಾಗಿ ಮಾಡಿರ್ನಿ ಇದು ಡಿಲೇಟ್ ಮಾಡ್ಬೇಕು ಇಲ್ಲ ಏನೇ ಮಾಡಕ್ಕೋ ಭಯ ಅಂತ ಇದ್ದೇ ಇರ್ತದ ನಾವು ಕಂಟ್ರೋಲ್ ನಾಗ ಇರ್ತೇವಣ್ಣ ಸ್ವಲ್ಪ ಭಯ ಇದ್ರೆ ಜಾಬ್ ಇದ್ರೆ ಇಲ್ಲಿ ಕುಂದಿರ್ತಿದ್ದಿಲ್ಲ ನಾನು ಅಷ್ಟೇ ಓ ಸರ್ಕಾರ ಕೆಲಸ ದೇವ್ರ ಕೆಲಸ ಬಟ್ ತಿರುಗಾಡ್ಬೇಕು ಬಹಳ ನಾಲೆಜ್ ಅದು ನಮ್ಗೆ ವರ್ಕ್ ಬೇಕು ಅಂತ ಕ್ವಶನ್ ಮಾಡ್ಬೇಕು ಕಾಂಪ್ರಮೈಸ್ ಆಗ್ಬಾರ್ದು ಎಲ್ಲಿಂದ ಹಳ್ಳಿಯಿಂದ ಬರ್ತಾರ ಜನ ಎಷ್ಟು ಪ್ರಾಬ್ಲಮ್ಸ್ ತಗೊಂಡ್ ಬರ್ತಾರ ಬಸ್ ಸಿಗ್ತಾವಿಲ್ಲ ಗೊತ್ತಿಲ್ಲ ಅವ್ರಿಗೂ ಗೊತ್ತದ ಕತೆ ಎಲ್ಲ ರಿಯಲೇ ಅಂತ ಒಂದ್ ಫ್ರೆಂಡ್ಸೇ ಆಗ್ಯಾರ ಹೊರಗಿಂದೇನ್ ಬೆಳೆದಿದೆ ಜರ್ನಲಿಸಮ್ದಾಗ ಇಲ್ಲ ಏನಂದ್ರೆ ಫಸ್ಟ್ ನಾನ್ ಚೇಂಜ್ ಆಗ್ಬೇಕು ಅನ್ನೋದಿರ್ಬೇಕು ಹೆಂಗಿತ್ತಂದ್ರೆ ಸಿಚುವೇಶನ್ ಅವಾಗ ಬೆಳಗ್ಗೆ ಇದ್ರೆ ಯಾವ ಸ್ಟೇಟಸ್ ನೋಡ್ತೀವಿ ಅನ್ನಂಗಿತ್ತು ಬಟ್ ನನ್ ಕಂಟೆಂಟ್ ಗಳೆಲ್ಲ ಹೆವಿ ಅವ ಒಡೆಂಗ ಹುಡ್ಕೊಂಡ್ ಬಂದ ಇವಾಗ ನಾವ್ ಹಾಕ್ಬೇಕಂದ್ರು ಎವಿಡೆನ್ಸ್ ಇದ್ರೇನೆ ಹಾಕ್ಬೇಕು ಇಲ್ಲ ವೆಂಕಟೇಶ್ ರಾವ್ ಇಲ್ಲ ಬರ್ತಾರ ತಡಿ ಅಂತ ಫಸ್ಟ್ ಏನ್ ಹೇಳಪ್ಪ ಮ್ಯಾಟ್ರ್ ಅಂತ ನೀನ್ ಏನ್ ಹೇಳಿದ್ದು ನನ್ ಬಗ್ಗೆ ಅದು ಸೈಲೆಂಟ್ ಇನ್ಮೇಲೆ ಬಿಟ್ಬಿಡ್ಬೇಕು ಈ ಸಿಚುವೇಶನ್ ಒಳಗ ನಾ ಇದು ಬಿಡ್ಬೇಕಂತ ಚಾಲು ಮಾಡಿದ್ದೆ ಅಲ್ಲ ಅಣ್ಣ ಆಕೆನಾ ಇನ್ವೆಸ್ಟ್ಮೆಂಟ್ ಯಾವ ಒಂದ್ಸರ್ ಬೀಳ್ತಾನ ಗೊತ್ತಾಗ್ತದ ಇವಾಗ ಪ್ರೆಸೆಂಟ್ ಅಂದ್ರೆ ಶಾಪ್ ಮನಿ ಡಿಪಾರ್ಟ್ಮೆಂಟ್ಸ್ ಬಿಟ್ರೆ ನನ್ ಪೇಪರ್ ಕಾನ್ಸಂಟ್ರೇಷನ್ ಅದೇ ಆಗ್ಲಿ ಹಗರಣಗಳು ಮೇನ್ ಹಗರಣ ಮಾಡಿರ್ತಾರ ಮುಚ್ಚಾಕಿರ್ತಾರ ಪ್ರಜಾದರ್ಬರ್ ಆಮೇಲೆ ಸುದ್ದಿ ಸಮರ್ಥ ನಿತ್ಯ ಬೆಳಕು ನನ್ನ ಹೆಸರು ಮೇಲೆ ಆಗಿತ್ತು ಆಕ್ಚುಲಿ ನಾನು ಇಷ್ಟ ದಿನ ಎಲ್ಲಾರು ಕ್ವಶನ್ ಕೇಳ್ತಿದ್ದೆ ಇವಾಗ ಗೊತ್ತಾಗ್ತದ ಫೀಲ್ ಬಟ್ ನನಗೇನಂದ್ರೆ ಹೆಂಗ್ ಗೊತ್ತಾ ಬಗ್ಲಾಗಿದ್ದವ್ರು ಬಿಟ್ಟು 10 years ಬ್ಯಾಕ್ ಟಚ್ ಇಲ್ಲ ಅವ್ರಿಗೆ ಅವ್ರು ಹೆಲ್ಪ್ ಮಾಡಿದ್ರು ನೀವು ಯೂಸ್ ಮಾಡೋ ಮೊಬೈಲ್ ಪ್ರೈಸ್ ಎಷ್ಟು ನೀವು ನಿಮ್ಮ ರಿಲೇಟಿವ್ಸ್ ನ ಮೀಟ್ ಆದಾಗ ಫಸ್ಟ್ ಕೇಳೋ ಕ್ವಶನ್ ಮನೆಗ್ ಬರಬೇಡ್ರಿ